ನಿನ್ನೆ ಬಿಗ್ ಬಾಸ್ ನೋಡಿದೆ. ಅದರಲ್ಲಿ ನಾಮಿನೇಷನ್ ಮಾಡಿದ್ರು. ಯಾರು? ರಾಶಿಕಾನೂ ಸೂರಾಜು. ರಾಶಿಕಾ ಏನಂತ ನಾಮಿನೇಷನ್ ಮಾಡ್ತಾಳೆ? ಬರೀ ಗಿಲ್ಲಿ ಹಿಂದೆ ಕಾವ್ಯ ಇರ್ತಾಳೆ, ಕಾವ್ಯ ಹಿಂದೆ ಗಿಲ್ಲಿ ಇರ್ತಾನೆ ಅಂತ ಮಾಡ್ತಾಳೆ. ಅವರಿಬ್ಬರು ಫ್ರೆಂಡ್ಶಿಪ್ಪನ್ನು ಜೆನ್ಯೂನ್ ಆಗೈತೆ. ಇವ್ರು ಕಿತ್ತೋಗಿರೋ ಫ್ರೆಂಡ್ಶಿಪ್ ಇವ್ರದ್ದು. ಬರೀ ಬಾತ್ರೂಮಲ್ಲಿ ನೋಡು ಇವರಿಬ್ಬರೇ ಇರ್ತಾರೆ, ಅಲ್ಲಿ ನೋಡು ಇವರಿಬ್ಬರೇ ಇರ್ತಾರೆ ಅಡುಗೆ ಮನೆಯಲ್ಲಿ. ಅವನು ಸಪ್ಲೈ ಗಿಲ್ಲಿ ಹೇಳಿದ ನಿಜ ತಾನೆ, ಅವ್ನು ಸಪ್ಲೈ ಮಾಡೋದ್ರಲ್ಲೇ ಅವನೇ, ಬೇರೆ ಏನರಲ್ಲ ಅವನೇ ಸೂರಾಜು. ದೊಡ್ಡ ಹರಿಶ್ಚಂದ್ರ ಥರ ಬಂದು ಮಾತಾಡ್ತಾ ಅವನೇ. ಇವಳು ರಾಶಿಕಾ, ಅವಳು ದೊಡ್ಡ ಇವಳು ಬಂದು ಆ ರೀತಿ ಮಾತಾಡ್ತಾಳಲ್ಲ ಗಿಲ್ಲಿಗೆ, ಕಾವ್ಯಗೆ. ಅವ್ರು ಎಷ್ಟು ಚೆನ್ನಾಗವ್ರೆ. ಆದರೆ ಕಾವ್ಯನೂ ಒಂದೊಂದ್ಸಲಿ ಹಂಗೆ ಹಿಂಗೆ ಇರ್ತಾಳೆ. ಅವಳು ಯಾವಾಗ ಹೆಂಗಿರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಆದರೂ ಅವರಿಬ್ಬರು ಫ್ರೆಂಡ್ಶಿಪ್ ಪರವಾಗಿಲ್ಲ, ನೋಡ್ಬೋದು. ಇವರಿಬ್ಬರು ನೋಡೋಕ್ಕಾದ್ರೂ ಆಗುತ್ತಾ? ಫಿಲಮಲ್ಲಿ ಮಾಡೋದನ್ನು ಬಂದು ಬಿಗ್ ಬಾಸಲ್ಲಿ ಮಾಡ್ತಾ ಅವಳೆ. ಅಲ್ಲಿ ಕೂತ್ಕೊಂಡೋಗೋ ತಬ್ಕೊಳ್ತಾರೆ, ಇಲ್ಲಿ ಕೂತ್ಕೊ ಇಷ್ಟು ಬಿಟ್ಟರೆ ಇವ್ರು ಏನು ಮಾಡ್ತಾವ್ರೆ? ಗಿಲ್ಲಿನ ಹೇಳ್ತಾಳೆ, ನೀನು ಕಾಮಿಡಿಯಲ್ಲೇ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ಇವಾಗ ಅವ್ನು ಕಾಮಿಡಿ ಇರೋದಂತಾನೆ ಅಷ್ಟು TRP ಬಂದು ಟಾಪ್ 1ಅಲ್ಲಿ ಇರೋದು ಆ ಚಾನಲ್ಲು. ಗಿಲ್ಲಿಯಿಂದ ತಾನೇ, ಇವರಿಂದ ಆಯ್ತಾ? ಇವ್ರು ಏನು ಮಾಡ್ತಾರೆ ಅಂತ ನಾವು. ಗಿಲ್ಲಿ ಕಾಮಿಡಿ ಮಾಡೋದನ್ನು ಮನಸಾರೆ ನಗ್ತೀವಿ, ಮನಸಾರೆ ಖುಷಿಯಾಗಿರ್ತೀವಿ. ಏನೇ ಟೆನ್ಷನ್ ಇದ್ರೇನು ಸ್ವಲ್ಪ ಹೊತ್ತು ಬೇಜಾರು ಕಳೆಯುತ್ತೆ. ಇವಳನ್ನ ನೋಡಿ ಇಲ್ಲದೇ ಇರೋ ಟೆನ್ಷನೆಲ್ಲ ಬರುತ್ತೆ, ಇಲ್ಲದೇ ಇರೋದೆಲ್ಲ ಮನ್ಸಿಗೆ ಬರುತ್ತೆ. ಗಿಲ್ಲಿನೇ ನೋಡಿಸ್ತಾ ಇದ್ದು ಚೆನ್ನಾಗಿರತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಸೂರಜ್ ಹೇಳ್ತಾನೆ, ಇಲ್ಲಿ ಬಂದು ನೀನು ನಾಟಕ ಆಡ್ತಾ ಇದೆಯಾ, ನೀನು ಇರೋ ಥರ ಇಲ್ಲ ಅಂತ. ಗಿಲ್ಲಿ ಯಾವ ಥರ ಅಂತ ಪ್ರತಿಯೊಂದು ಶೋಗಳಲ್ಲೂ ನೋಡಿದ್ದೀವಿ. ಅವನು ಎಲ್ಲೇ ಬಂದರೂ ಎಷ್ಟು ಕಾಮಿಡಿ ಮಾಡ್ತಾನೆ ಅಂತ ನೋಡಿದ್ದೀವಿ. ಅವನು ಇರೋ ರೀತಿ ಇಡೀ ಕರ್ನಾಟಕಕ್ಕೆ ಗೊತ್ತು, ಅವನು ಯಾವ ರೀತಿ ಅವನು ಅಂತ. ಅವನು ಇರೋದಕ್ಕೆ ತಾನೇ ಪ್ರತಿಯೊಬ್ಬರು ಅವ್ನು ಇಷ್ಟಪಡ್ತಾ ಇರೋದು. ಅವ್ನು ನಾಟಕ ಆಡೋಂಗಿದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ವಾ? ಆಮೇಲೆ ನೋಡಿದ್ರೆ ರಾಶಿಕಾ, ನಾನು ಕಾಮಿಡಿಯವಳಲ್ಲ, ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಅಂತಾಳೆ. ಅವಳು ಒಪ್ಕೊಂಡ್ಲು ತಾನೇ, ಮತ್ತು ಇವನ್ನ ಯಾಕೆ ಕೈ ಎತ್ತಿ ತೋರಿಸ್ತಾಳೆ? ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವಳೇ ಒಪ್ಕೊಂಡ್ಲಲ್ಲ ರಾಶಿಕಾನೇ, ನಾನು ಆ್ಯಕ್ಟಿಂಗ್ ಮಾಡ್ತಾ ಇರೋದು ಅಂತ. ಇನ್ನು ಅವಳು ಮಾಡ್ತಾ ಇರೋದೇ ಅದು ತಾನೇ. ಗಿಲ್ಲಿಗೆ ಕಾವ್ಯಾಗೆ ಹೇಳ್ತಾರೆ, ನೀವಿಬ್ಬರೂ ಇರ್ತೀರ, ಬೇರೆ ಯಾರ ಜೊತೆ ಸೇರಲ್ಲ ಅಂದ್ಬಿಟ್ಟು. ಗಿಲ್ಲಿ ಪ್ರತಿಯೊಬ್ಬರ ಜೊತೆಲೂ ಇರ್ತಾನೆ, ಪ್ರತಿಯೊಬ್ಬರ ಜೊತೆಗೂ ಕಾಲು ಎಳಿತಾನೆ, ಪ್ರತಿಯೊಬ್ಬರ ಜೊತೆಯಲ್ಲೂ ಮಾತಾಡ್ಕೊಂಡು ಚೆನ್ನಾಗಿರ್ತಾನೆ. ಅವನ ಶತ್ರುಗಳ ಹತ್ರ ಕೂಡ ಅವ್ನು ಮಾತಾಡ್ಕೊಂಡು ಹೋಗ್ತಾನೆ. ಇವ್ರು ಏನು ಮಾಡ್ತಾರೆ? ಬರೀ ಬಾತ್ರೂಮಲ್ಲಿ ಕೂತ್ಕೊಳೋದು ಬಿಟ್ಟರೆ ಬೇರೆ ಏನು ಮಾಡ್ತಾವ್ರೆ ಇವರು? ಮನೆ ಪೂರ್ತಿ ಇರೋದು ಗಿಲ್ಲಿನೇ. ನಾವು ನೋಡೋ ಇದರಲ್ಲಿ 80% ಗಿಲ್ಲಿನೇ ಇರ್ತಾನೆ, ಬೇರೆ ಯಾರಾದರೂ ಕಾಣಿಸ್ತಾ ಇದ್ದಾರಾ? ಯಾವುದಾದ್ರೂ ಪ್ರೋಮೋ ಬಿಡಲಿ, ಅದರಲ್ಲೂ ಗಿಲ್ಲಿನೇ. ಇವತ್ತು ಟಾಸ್ಕು ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಲು. ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತೋ ಕಮೆಂಟ್ ಮಾಡಿ.